ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ನಾವಿವತ್ತು ಒಂದು ಸಣ್ಣ ಪ್ರೇರಣಾದಾಯಕವಾಗಿರ್ತಕ್ಕಂಥ ಒಂದು ಸ್ಟೋರಿನ ನೋಡೋಣ. ಏನದು ಎಲ್ಲ ಜನರ ಜೀವನದಲ್ಲಿ ಬರುವಂತ ಒಂದು ಸ್ಟೋರಿ. ಏನದು ಸ್ಟೋರಿ ಅನ್ನೋದನ್ನ ನಾವಿವತ್ತು ನೋಡೋಣ. ಕಲ್ಲು ಕಡಿಯುವವನ ಕನಸು ಅನ್ನುವಂಥದ್ದು ಒಂದು ಸ್ಟೋರಿ, ಒಂದು ಕತೆ. ಸೊ ಒಂದು ಹಳ್ಳಿ ಇರುತ್ತೆ. ಆ ಹಳ್ಳಿಯಲ್ಲಿ ಕಲ್ಲು ಕಡಿಯುವವನು ಇರ್ತಾನೆ. ಸೊ ತುಂಬಾ ಬಡವನಾಗಿರ್ತಾನೆ. ಸೊ ಪ್ರತಿದಿನ ಕೂಡ ಅವನ ಬಿಸಿಲಿನಲ್ಲಿ ಕಲ್ಲುಗಳನ್ನ ಕಡಿತಾ ಇರ್ತಾನೆ. ಸ್ವಲ್ಪ ಹಣವನ್ನ ಗಳಿಸ್ತಾ ಇರ್ತಾನೆ. ಅದರಿಂದ ತನ್ನ ಆದಾಯವನ್ನ ಭರಿಸಿಕೊಂಡು ತಿಂದು ಉಂಡು ಹೇಗೋ ತನ್ನ ಜೀವನವನ್ನ ಸಾಗಿಸ್ತಾ ಇರ್ತಾನೆ. ಸೊ ಒಂದು ದಿನ ಆತ ಕೆಲಸ ಮಾಡ್ತಿರ್ಬೇಕಾದ್ರೆ ಒಬ್ಬ ಶ್ರೀಮಂತ ವ್ಯಕ್ತಿ ಅವನ ಮುಂದೆ ದಾಟಿ ಹೋಗ್ತಾನೆ. ಸೊ ಸುತ್ತಮುತ್ತ ಸಾಕಷ್ಟು ಆಳುಗಳಿರ್ತವೆ. ಚಿನ್ನದ ನೌಕೆಯನ್ನ ನೋಡಿ ಆಶ್ಚರ್ಯಗೊಳ್ತಾನೆ. ಆಶ್ಚರ್ಯಗೊಂಡಾಗ ಏನ್ ಹೇಳ್ಬಿಡ್ತಾನೆ ಅಂತಂದ್ರೆ, ನಾನು ಇಷ್ಟೊಂದು ಶ್ರೀಮಂತನಾಗಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು ಅಂತ ಅಂದ್ಕೊಳ್ತಾನೆ. ಸೊ ಅಷ್ಟರಲ್ಲಿ ಒಂದು ಪರ್ವತದಿಂದ ಒಂದು ಶಬ್ದ ಕೇಳುತ್ತೆ. ಅಲ್ಲಿ ಏನಂತ ಅನ್ಸುತ್ತೆ ಅಂತಂದ್ರೆ, ನಿನ್ನ ಆಸೆ ಪೂರ್ತಿ ಆಗ್ಲಿ ಅನ್ನುವಂತ ಒಂದು ಸಂದೇಶ ಆತನಿಗೆ ಬರುತ್ತೆ. ಸೊ ಆತ ಕಣ್ಣು ಮುಚ್ಚಿ ಕಣ್ಣು ಬಿಡುವಷ್ಟರಲ್ಲಿ ಒಂದು ಹಳ್ಳಿಲಿ ಇರ್ತಾನೆ. ಆ ಹಳ್ಳಿಲಿ ಅತಿ ದೊಡ್ಡ ಶ್ರೀಮಂತನಾಗಿರ್ತಾನೆ. ಒಂದು ದಿನ ಆತನ ಮನೆ ಮತ್ತು ಹೂವಿನ ತೋಟ, ದಾಸರು ಹೀಗೆ ಎಲ್ಲವೂ ಶ್ರೀಮಂತಿಕೆಯ ಒಂದು ಆಡಂಬರದ ಜೀವನವನ್ನ ನಡೆಸ್ತಾ ಇರ್ತಾನೆ. ಸೊ ಒಂದು ದಿನ ಮಧ್ಯಾಹ್ನದ ಬಿಸಿಲು ಆತನ ತೋಟವನ್ನ ಕಡು ಸುಡು ಬಿಸಿಲು ಸುಡ್ತಾ ಇರುತ್ತೆ. ಸೊ ಆತ ಕೋಪಗೊಂಡ ಅಂದ್ಕೊಳ್ತಾನೆ, ಏನಂತ ಅಂತಂದ್ರೆ, ಈ ಬಿಸಿಲು ನನಗಿಂತ ಶಕ್ತಿಶಾಲಿನ, ಹಾಗಾದ್ರೆ ನಾನು ಬಿಸಿಲಾಗಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅಂದ್ಕೊಳ್ತಾನೆ. ಮತ್ತೆ ಆತನಿಗೆ ಒಂದು ಧ್ವನಿ ಕೇಳಿಸುತ್ತೆ, ಆಗು ಅಂತ. ಸೊ ಮತ್ತೆ ಆತ ಏನಾಗ್ತಾನೆ ಅಂತಂದ್ರೆ, ಬಿಸಿಲಾಗ್ತಾನೆ, ಸೂರ್ಯ ಆಗ್ತಾನೆ. ಸೂರ್ಯನ ಗೆದ್ದುಕೊಂಡು ಭೂಮಿಯನ್ನ ಸುಡ್ತಾ ಇರ್ತಾನೆ. ಸಾಕಷ್ಟು ಪ್ರಕಾಶ ಪ್ರಜ್ವಲವಾಗಿ ಹೊಳಿತಾ ಇರ್ತಾನೆ. ಸೊ ಈ ರೀತಿ ಇರ್ಬೇಕಾದ್ರೆ ಒಂದು ಮೇಘ ರಾಶಿ ಬಂದು ಆತನಿಗೆ ತಡೆಯೊಡ್ಡಿ ನಿಲ್ಲುತ್ತೆ. ಆತನ ಬೆಳಕನ್ನ ಕಡಿಮೆ ಮಾಡುತ್ತೆ. ಸೊ ಆಗ ಆತ ಅಂದ್ಕೊಳ್ತಾನೆ, ಈ ಮೇಘ ರಾಶಿ ನನ್ಗಿಂತ ಶಕ್ತಿಶಾಲಿನ, ಹಾಗಾದ್ರೆ ನಾನು ಮೇಘ ಆಗ್ಬೇಕಾಗಿತ್ತು ಅಂದ್ಕೊಳ್ತಾನೆ. ಮತ್ತೆ ಒಂದು ಧ್ವನಿ ಆತನಿಗೆ ಕೇಳಿಸುತ್ತೆ, ಆಗು ಅಂತ. ಸೊ ಆತ ಮೇಘ ರಾಶಿಯಾಗಿ ಪರಿವರ್ತನೆ ಆಗ್ತಾನೆ. ಸೊ ಮೇಘವಾಗಿದ್ದುಕೊಂಡು ಸಾಕಷ್ಟು ಮಳೆಯನ್ನ ಸುರಿಸ್ತಾ ಇರ್ತಾನೆ. ಸಾಕಷ್ಟು ಮಳೆಯನ್ನ ಸುರಿಸ್ತಾ ಇರ್ಬೇಕಾದ್ರೆ ಒಂದು ದಿನ ಒಂದು ಮಾರುತ ಅಂತಂದ್ರೆ ಗಾಳಿ ಬಂದು ಆತನನ್ನ ಮುಂದಕ್ಕೆ ದೂಡಲ್ಪಡುತ್ತೆ. ಸೊ ಆತ ಏನಾಗ್ತಾನೆ ಅಂತಂದ್ರೆ, ಅವಾಗ ಏನ್ ಅಂದ್ಕೊಳ್ತಾನೆ, ಈ ಗಾಳಿ ನನಗಿಂತ ಶಕ್ತಿಶಾಲಿನ, ಹಾಗಾದ್ರೆ ನಾನು ಗಾಳಿ ಆಗ್ಬೇಕಾಗಿತ್ತು ಅಂದ್ಕೊಳ್ತಾನೆ. ಸೊ ಆತ ಮತ್ತೆ ಏನಾಗ್ತಾನೆ ಅಂತಂದ್ರೆ ಗಾಳಿಯಾಗಿ ಪರಿವರ್ತನೆ ಆಗ್ತಾನೆ. ಗಾಳಿ ಆಗಿದ್ದುಕೊಂಡು ಎಲ್ಲವನ್ನ ಒತ್ತಿ ಹಿಡಿತಾ ಇರ್ತಾನೆ. ಅಂತಂದ್ರೆ ಮೋಡಗಳನ್ನ ಮುಂದೆ ದೊಡ್ಕೊಂಡು ಹೋಗೋದು, ಈ ರೀತಿ ಗಾಳಿ ಮಾಡುವಂತ ಕೆಲಸವನ್ನ ಮಾಡ್ತಾ ಇರ್ತಾನೆ. ಸೊ ಒಂದು ದೊಡ್ಡ ಪರ್ವತ ಏನಾಗುತ್ತೆ ಅಂತಂದ್ರೆ ಆ ಗಾಳಿಯನ್ನು ಕೂಡ ತಡೆ ಹಿಡಿಯುತ್ತೆ. ಸೊ ಆಗ ತನ್ನ ಮನಸ್ಸಿನಲ್ಲಿ ಬರುವಂತ ವಿಚಾರ ಸಾಮಾನ್ಯವಾಗಿ ಏನು ಅಂತಂದ್ರೆ, ಈ ಪರ್ವತ ನನಗಿಂತ ಶಕ್ತಿಶಾಲಿನ, ಹಾಗಾದ್ರೆ ನಾನು ಪರ್ವತ ಆಗ್ಬೇಕಾಗಿತ್ತು ಅಂದ್ಕೊಳ್ತಾನೆ. ಮತ್ತೆ ಆತನಿಗೆ ಒಂದು ಧ್ವನಿ ಕೇಳುತ್ತೆ, ನಾನು ಪರ್ವತ ಆಗುವಂತ. ಸೊ ಆತ ಪರ್ವತ ಆಗಿ ಬದಲಾವಣೆಗೊಳ್ತಾನೆ. ಸೊ ಸ್ಥಿರವಾಗಿ ಒಂದು ದೊಡ್ಡ ಪರ್ವತ ಆಗಿ ನಿಂತಿರ್ಬೇಕಾದ್ರೆ ಒಂದು ದಿನ ಒಬ್ಬ ಕಲ್ಲು ಕಡಿಯೋನು ಬರ್ತಾನೆ. ಕಡಿಯೋನು ಬಂದು ಆ ಪರ್ವತವನ್ನ ಕಡಿಯೋದಕ್ಕೆ ಶುರು ಮಾಡ್ತಾನೆ. ಸೊ ಆಗ ಆತ ಅಂದ್ಕೊಳ್ತಾನೆ, ಓ, ನಾನು ಮೊದಲು ಕಲ್ಲು ಕಡಿಯೋನೇ ಆಗಿದ್ದೆ. ಸೊ ಈಗ ಪರ್ವತ ನಾನಾಗಿದ್ದೀನಿ. ಪರ್ವತವನ್ನ ಕಡಿಯೋನು ನನಗಿಂತ ದೊಡ್ಡ ಶಕ್ತಿಶಾಲಿ ಆಗಿದ್ದಾನೆ. ಸೊ ನಾನು ಮೊದಲು ಕಲ್ಲು ಕಡಿಯೋನೇ ಆಗಿದ್ದೆ. ಸೊ ನಾನು ಅತಿ ದೊಡ್ಡ ಶಕ್ತಿಶಾಲಿ ಆಗಿದ್ದೆ. ನಾನು ಯಾಕೆ ಹೀಗಾದೆ ಅಂತ ಅಂದ್ಕೊಳ್ತಾನೆ. ಸೊ ಈ ರೀತಿ ಇರ್ಬೇಕಾದ್ರೆ ಅವನ್ಗ ಅವಾಗ ಅರಿವಾಗುತ್ತೆ, ನಾನು ಮೊದಲೇ ಶಕ್ತಿಶಾಲಿ ಆಗಿದ್ದೆ, ಇವ್ರನ್ನ ನೋಡಿ ಈ ರೀತಿ ಆಗ್ಬಿಟ್ಟೆ ಅಂತ. ಸೊ ಇದರಿಂದ ಕಲಿಬೇಕತಕ್ಕಂತ ನೀತಿ ಪಾಠ ಏನು ಅಂತಂದ್ರೆ, ಕಲ್ಲು ಕಡಿಮೆಯೇ ನಿಜವಾದ ಶಕ್ತಿಶಾಲಿ ಆಗಿರ್ತಾನೆ. ಸೊ ದುಡಿಮೆಯೇ ನಿಜವಾದ ಶಕ್ತಿ. ನೀವು ಯಾವುದೇ ಕ್ಷೇತ್ರದಲ್ಲಿ ಏನೇ ಆಗಿದ್ರು ಕೂಡ ಆ ಕ್ಷೇತ್ರದಲ್ಲಿ ನೀವು ದುಡಿಮೆಯನ್ನ ಪ್ರಾರಂಭ ಮಾಡಿದ್ರೆ, ದುಡಿತಾ ಇದ್ರೆ ನೀವೇ ದೊಡ್ಡ ಶಕ್ತಿಶಾಲಿ ಆಗಿರ್ತಾರೆ. ನಿಮಗಿಂತ ದೊಡ್ಡ ಶಕ್ತಿಶಾಲಿ ಯಾರು ಆಗಿರೋದಿಲ್ಲ ಅನ್ನುವಂಥದ್ದು ಇದರಿಂದ ನಾವು ಕಂಡುಕೊಂಡಿರ್ತಕ್ಕಂಥ ಪಾಠ. ಅಂದ್ರೆ ನಾವು ಅವ್ರನ್ನ ನೋಡಿ ಇವ್ರನ್ನ ನೋಡಿ ಬೇರೆ ಯಾರೋ ಆಗ್ಬೇಕು ಅಂತ ಆಸೆ ಇಟ್ಕೊಂಡಿರದೆ, ನೀನೇ ನಿನ್ನ ಶ್ರೇಷ್ಠ ರೂಪ, ಶ್ರಮ, ಧೈರ್ಯ ಮತ್ತು ನಂಬಿಕೆ ಇಟ್ರೆ ನೀನ್ ಎಲ್ಲದಕ್ಕಿಂತಲೂ ಶಕ್ತಿಶಾಲಿ ಆಗಿರ್ತೀಯ ಅನ್ನುವಂಥದ್ದು ನಾವು ಈ ಸ್ಟೋರಿಯಿಂದ ಕಲಿತುಕೊಳ್ಳಬೇಕಾಗಿರ್ತಕ್ಕಂಥ ಒಂದು ಸಣ್ಣ ಸಂದೇಶ, ಪಾಠ.
ಸೊ ಲೆಟ್ಸ್ ಮತ್ತೆ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗೋಣ. ನಮಸ್ಕಾರ, ಬಾಯ್.